ಗುರುಜಿ, ಶ್ರೀಕೃಷ್ಣ ರಹಸ್ಯವನ್ನ ಹೇಳ್ತಾ ಬರ್ತಾ ಇದ್ದೀರಾ. ನಿಜವಾಗ್ಲೂ ಅದನ್ನ ಕೇಳಲಿಕ್ಕೆ ಬಹಳಷ್ಟು ಕುತೂಹಲ ನಮಗೂ ಕೂಡ ಇದೆ. ಇವತ್ತೇನ್ ಹೇಳ್ತಿದ್ದೀರಾ? ಶ್ರೀಕೃಷ್ಣ ರಹಸ್ಯದಲ್ಲಿ ನಿಮಗೆ ಒಂದು ಸ್ಥಳ ತೋರಿಸ್ತೀನಿ. ಈ ಸ್ಥಳ ಏನಾಗಿದೆ ಅಂದರೆ, ಇದೇ ಬೇಗೂರು, ಅಂದರೆ ತುಮಕೂರು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಹೊಸೂರು ಭಾಗ, ಇದೆಲ್ಲ ಕರ್ನಾಟಕದ ಪರಿವರ್ತನಾ ಸ್ವರೂಪದಲ್ಲಿ ಪೂರ್ವದಿಂದ ಆಗ್ನೇಯ ಭಾಗಕ್ಕೆ ಹಾಗೇ ಸುತ್ಕೊಂಡ್ಬರೋದು. ಪೂರ್ವದಿಂದ ಆಗ್ನೇಯ ಭಾಗಕ್ಕೆ ಹಾಗೇ ಸುತ್ಕೊಂಡು ಬಂದಾಗ ಏನಾಗತ್ತೆ ಅರ್ಥ? ನಾವು ದಕ್ಷಿಣಕ್ಕೆ ಬರ್ತೀವಿ, ದಕ್ಷಿಣದ ಹಾಗೇ ಪ್ರಾಂತಕ್ಕೆ ಬಂದು ವಿಶೇಷವಾಗಿ ಪಶ್ಚಿಮಕ್ಕೆ ಬರ್ತೀವಿ. ಅಂದರೆ ಹಾಫ್ ಪೆರಿಮೀಟ್ರು, ಅಂದರೆ ನೀವು ಸುತ್ತಾ ಬಂದರೆ ಒಂದು ಪ್ರೊಟ್ರಾಕ್ಟರ್ ಶೇಪಲ್ಲಿ ಆ ಕಡೆಯಿಂದ ಈ ಕಡೆ ಬರ್ತೀವಿ ಅಂತ ಇಟ್ಕೊಂಡೆ. ಈ ಜಿಲ್ಲೆಗಳೆಲ್ಲ ಸಾಧಾರಣವಾಗಿ ಜಾಸ್ತಿ ಬೆಟ್ಟ ಗುಡ್ಡಗಳು. ನೋಡಿ, ಹೊಸೂರು ನೋಡಿ ಬರೀ ಬೆಟ್ಟಗುಡ್ಡಗಳು, ತುಮಕೂರು ನೋಡಿ ಬರೀ ಬೆಟ್ಟಗುಡ್ಡಗಳು. ಅದಾದಮೇಲೆ ಆ ತುಮಕೂರವರೆಗೂ ಹೋಗಬೇಕು ಅಂದರೆ ಯಾವ ಕಾಲಕ್ಕೆ? ಈ ಕಡೆ ಎಲ್ಲ ಬೆಟ್ಟಗುಡ್ಡಗಳು. ಯಾವ್ಯಾವುದೋ ಕನಕಪುರ ತಗೊಳ್ಳಿ ಬೆಟ್ಟಗುಡ್ಡಗಳು, ಬೇಟರಾಯಂಪುರ ತಗೊಳ್ಳಿ ಬೆಟ್ಟಗುಡ್ಡಗಳು, ಮಾಗಡಿ ತಗೊಳ್ಳಿ ಬೆಟ್ಟಗುಡ್ಡಗಳು, ಎಲ್ಲ ಬೆಟ್ಟಗುಡ್ಡಗಳಲ್ಲೇ ಬಂದಿದ್ದು. ಇದೆಲ್ಲ ಇವತ್ತಿಗೂ ಜೀವಂತ ಸಾಕ್ಷಿಯಿಂದ ಯಾರು ಹುಡುಕ್ತಾ ಇಲ್ಲ. ಏನಪ್ಪ ಇದು ಬೆಟ್ಟಗುಡ್ಡಗಳು ಅಂದರೆ ಬರೀ ಕಲ್ಲುಗಳಿದೆ ಅಂದ್ಕೊಂಡ್ಬಿಟ್ಟಿದ್ರೆ. ಆದರೆ ನಾವು ನೋಡ್ತಾ ಇರತಕ್ಕಂಥ ವಿಚಾರದಲ್ಲಿ ಸಾವಂದುರ್ಗ ಅಂತ ಏನಿದೆ, ಆಂಜನೇಯ ಸ್ವರೂಪವಾಗಿರ್ತಕ್ಕಂಥದ್ದು, ಆ ಬೆಟ್ಟದ ಮೇಲೆ ಮಲಗಿರ್ತಕ್ಕಂಥ ಆಂಜನೇಯನು, ಆ ಸ್ಥಳವೆಲ್ಲ ಪ್ರಾಂತೆ ಮಾಗಡಿಯಿಂದ ಹಿಡಿದು ನಾವುಗಳು ಏನು ಬನ್ನರ್ಘಟ್ಟ ಅಂತೀವಿ ಅಲ್ಲಿವರೆಗೂ ಆಂಜನೇಯ ನಿದ್ರಾವಸ್ಥೆಯಲ್ಲಿದ್ದಾನೆ. ಇದು ಸಾವಂದುರ್ಗ. ಇದೆಲ್ಲ ಕ್ಷೇತ್ರ ಏನಕ್ಕೆ ಅಂದರೆ ಸರ್ಪದ ಆಕಾರದಲ್ಲೇ ಇರತಕ್ಕಂಥ ವಿಶೇಷವಾಗಿರೋ ಊರು. ಈ ಊರೆಲ್ಲ ಬರೀ ಯಾವ ಕಡೆ ನೋಡಿ ಹಾವಿನ ಆಕಾರದಲ್ಲೇ ಇದೆ. ಇದನ್ನು ನೀವು ಹೇಗೆ ಅಂದರೆ ಸುಮ್ಮನೆ ನೋಡಿದ್ರೆ ಸಾಲದು, ಮೇಲಿಂದ ನೋಡಬೇಕು. ಇದನ್ನು ಆ ದೃಷ್ಟಿಪೂರ್ವಕವಾಗಿ ನೋಡೋದೇ ವಿಶೇಷತೆ. ಅದಕ್ಕೆ ಆ ಬೇಗೂರು ಅನ್ನೋ ಊರಿಂದ ಪ್ರಾರಂಭಿಸಿದ್ವಿ. ಇದು 7 ಗ್ರಾಮಗಳು, ಬಹಳ ದೊಡ್ಡ ಗ್ರಾಮಗಳು. ಈಗ ಸುಮಾರು 60, 65, 70 ಇರಬಹುದು ಅಷ್ಟು ಗ್ರಾಮಗಳು ಸೇರಿಸ್ಕೊಂಡ್ರೆ ಈ 7 ಗ್ರಾಮಗಳು ಅಂತ ಲೆಕ್ಕ ಇಟ್ಕೋಬೇಕು ನಾವು. ಅಂದರೆ ಆಗ ಈ ಗ್ರಾಮಗಳು ಎಷ್ಟು ಬೃಹದಾಕಾರದಲ್ಲಿತ್ತು ಅಂತ. ಆ ಗ್ರಾಮಗಳಲ್ಲಿ ಯಾರ್ಯಾರು ಅಜ್ಞಾತವಾಸಕ್ಕೆ ಅಂದರೆ 144 ಅಡಿ ಇದ್ದ ಅರ್ಜುನ, ಅಜ್ಞಾತವಾಸ ಅಂದ್ರೇನೋ ಯಾರಿಗೂ ಕಣ್ಣಿಗೆ ಕಾಣಬಾರ್ದು, ಸಾಧಾರಣ ಮನುಷ್ಯನಾಗಿ ಕಾಣಬಾರ್ದು, ಇವರು ಪಾಂಡವರು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೇನಾಗಿದ್ರು ಅವರೆಲ್ಲ? ಒಬ್ಬೊಬ್ಬರೊಂದು ಕೆಲಸದವನಾಗಿದ್ದ, ಒಬ್ಬನ ಅಡಿಗೆ ಭಟ್ಟನಾಗಿದ್ದ. ಭೀಮ ನಳಪಾಕದ ಭೀಮ ಅಂತ ಇದ್ರಲ್ವಾ, ಅಡಿಗೆ ಭಟ್ಟನ ಆಕಾರದಲ್ಲಿದ್ದ. ಇನ್ನೊಬ್ಬ ಕುದುರೆ ಮೇಯಿಸ್ತಾ ಇದ್ರು. ಯಾರೋ ನಕುಲ ಸಹದೇವರು ಕುದುರೆಗಳ ಲಾಳಗಳನ್ನೇ ಅಲ್ಲಿ ಪೂರ್ತಿಯಾಗಿ ಲಾಯದಲ್ಲಿ ಮಾಡ್ತಾ ಇದ್ರು. ಹೀಗೆ ಒಬ್ಬೊಬ್ಬರಾಗಿ ಒಂದೊಂದು ಧರ್ಮರಾಯ ಯಾವುದೋ ಒಂದು ಧರ್ಮ ಪ್ರಚಾರವನ್ನು ಮಾಡಿಕೊಂಡು ಈ ರೀತಿಯಾಗಿದ್ದರು. ಇವನೇನು ಮಾಡಿದ? ಪೂರ್ತಿಯಾಗಿ ಷಂಡನ ಆಕಾರದಲ್ಲಿ, ಒಂದು ಹೆಣ್ಣಿನ ಆಕಾರದಲ್ಲಿ ನಾಟ್ಯ ಹೇಳಿಕೊಡೋ ಅವಕಾಶದಲ್ಲಿ ಯಾರೋ ಅರ್ಜುನ. ಹಾಗೆ ಬೃಹನ್ನಲ್ಲ ಅಂತ ಹೇಳಿ ಆ ಬೃಹನ್ನಲ್ಲ ಅನ್ನೋ ನಾಟ್ಯ ಅಂದರೆ ನಾಟ್ಯವನ್ನ ಹೇಳ್ಕೊಡ್ತಾ ಇದ್ದ. ಈ ರೀತಿ ಇವರೆಲ್ಲ ಕಾರ್ಯಗತವಾಗಿ ರಾತ್ರಿ ಹೊತ್ತು ಯಾರು ಗೊತ್ತಿಲ್ಲದೆ ಇದ್ದಾಗ ಮನೆಗಳಿಗೆ ಬಂದವರು, ತಾಯಿ ಹತ್ರ ಉಪಚಾರ ಮಾಡೋರು, ಹೆಂಡತಿನ ಕರ್ಕೊಂಬೋದು ಅಜ್ಞಾತವಾಸವನ್ನು ಮಾಡ್ತಿದ್ರು. ಈ ಅಜ್ಞಾತವಾಸದಲ್ಲಿ ಇವತ್ತು ಬೇಗೂರು ಅಂತ ಏನು ಹೊಸೂರು ಜಾಗದಲ್ಲಿ ಹೋಗ್ತೀವಿ, ಸುಮಾರು ಅಲ್ಲಿ 6 ರಿಂದ 8 ಹಳ್ಳಿಗಳು ಎಲ್ಲರೂ ಕಷ್ಟಪಡ್ತಿದ್ದಾರೆ. ಯಾರ್ಯಾರು ಕಷ್ಟಪಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬಂದು ಹೇಳ್ಕೊಂಡಿದ್ದಾರೆ. ಇದು ಅಪಾರ್ಟ್ಮೆಂಟ್ಸ್ ಆಗಲಿ, ಗೊತ್ತಿಲ್ಲದೆ ಬೇರೆ ಬೇರೆ ಊರು ರಾಜ್ಯಗಳು. ನಾವೇನೋ ಅಲ್ಲಿ ಹೋಗ್ಬಿಟ್ರೆ ನೀವು ಆ ಬೇಗೂರುಗಳ ಹತ್ರ ಅಂತ ನಾವು ಬೆಂಗಳೂರಲ್ಲಿದ್ದೀವ, ಅಥವಾ ಯಾವುದಾದ್ರು ಬೇರೆ ಪ್ರಪಂಚದಲ್ಲಿದ್ದೀವ, ಅಥವಾ ಬೇರೆ ಊರಲ್ಲಿ ನಾವೇನಾದ್ರೂ ವಾಸವಾಗ್ತಿದ್ದೀವ ಗೊತ್ತಾಗಲ್ಲ. ನೋಡಿ, ಬೆಂಗಾಲಿಯವರಂತೆ, ಅಸ್ಸಾಮಿಯವರಂತೆ, ಒರಿಸ್ಸಾ ಅವರಂತೆ ಎಲ್ಲ ಬರೀ ಉತ್ತರದಲ್ಲಿರ್ತಕ್ಕಂಥವ್ರು, ಗೊತ್ತೇ ಇಲ್ದಿರ್ತಕ್ಕಂಥವ್ರು ಯಾರ್ಯಾರೋ ಈ ಹುಡುಗರು ಬಂದುಬಿಟ್ಟಿದ್ದಾರೆ. ಪಾಜಿ ಅಂದ್ಕೊಂಡು ಎಲ್ಲ ಕೂತ್ಕೊಂಡು ಇರೋ ಬರೋದೆಲ್ಲ ಅಲ್ಲಿ ಸಂಸಾರ ನಡೀತಾ ಇದೆ. ಇದರಲ್ಲಿ ದೊಡ್ಡ ಗಣ್ಯ ವ್ಯಕ್ತಿಗಳು, ಕೋಟ್ಯಾಧೀಶ್ವರರು ಇರಲಿ, ಅವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಈ ಜಾಗಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೊಂಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಕೊಂಡ್ಕೊಂಡು ಬರೋದು ಒಂದಷ್ಟು ಜನ ಕಬಳಿಸ್ಕೊಂಡು ಬಂದಿದ್ದಾರೆ. ಇದೇನಾಗಿದೆ, ಆ ಒಂದು ದೇವಸ್ಥಾನ ಇದೆ ಇವತ್ತಿಗೂ, ಆ ಪಂಚಲಿಂಗೇಶ್ವರನ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನು ನೀವು ತೋರಿಸ್ತೀನಿ. ಆ ದೇವಸ್ಥಾನ ಸುತ್ತಮುತ್ತಲೂ ಏನು ಮಾಡಿದ್ದಾರೆ, ಎಲ್ಲರೂ ಕನ್ವರ್ಷನ್ ಶುರು ಮಾಡಿಬಿಟ್ಟಿದ್ದಾರೆ. ಇವರನ್ನೆಲ್ಲ ಒಂದು ಸ್ಲಮ್ಮಲ್ಲಿ ಹಾಕಿದ್ದಾರೆ. ಸ್ಲಮ್ ಅಂದ್ರೇನೋ ಒಂದೊಂದೇ ಸುಮ್ಮನೆ ಕಟ್ಟಡ ಕಟ್ಟಿದ್ದಾರೆ. ಇದು ಸಾವರ್ಕಲ್ ಮಂಟಪ ಅಂತ ನಾನು ಚಿದಂಬರ ರಹಸ್ಯ ತೋರಿಸುವಾಗ ಹೇಳಿದ್ದೆ. ಆ ಸಾವರ್ಕಲ್ ಮಂಟಪ ಅಂದರೆ ಒಂದು ಕಂಬಕ್ಕೂ ಇನ್ನೊಂದು ಕಂಬಕ್ಕೂ ಸುಮಾರು 20 ಅಡಿ 30 ಅಡಿ ವ್ಯತ್ಯಾಸ ಇರುತ್ತೆ. 1000 ಕಂಬಗಳು. ಈ 1000 ಕಂಬ ಮಂಟಪ ಅಂತ ಇಟ್ಕೊಳ್ಳೋಣ. ಹಾಗೇನು ಮಾಡಿದ್ದಾರೆ, ಇವ್ರು ಏನು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ, ಜನಗಳನ್ನ ವ್ಯತ್ಯಾಸಪೂರ್ವಕವಾಗಿ ಬದಲಾಯಿಸಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಏನಾಗಿದೆ, ಅನುಭವಿಸೋದಂತೂ ಖಂಡಿತನ ಸಾಕ್ಷಿ ರೂಪವಾಗಿ ಅನುಭವಿಸ್ತಾ ಇದ್ದಾರೆ. ಹೇಗೆ ಅನುಭವಿಸ್ತಾ ಇದ್ದಾರೆ? ಈ ಕಂಬದಲ್ಲಿ ಫಾರ್ ಎಕ್ಸಾಂಪಲ್, ಈ ಕಂಬದಲ್ಲಿ ವೀರಭದ್ರ ಇರ್ತಾನೆ, ಈ ಕಂಬದಲ್ಲಿ ದುರ್ಗಾ ಇರ್ತಾಳೆ, ಇನ್ನೊಂದು ಕಂಬದಲ್ಲಿ ಆಂಜನೇಯ ಇರ್ತಾನೆ, ಇನ್ನೊಂದು ಕಂಬದಲ್ಲಿ ರಾಮ ಇರ್ತಾನೆ, ಗೊತ್ತಿಲ್ಲ. ಆ ಕಂಬದಲ್ಲಿ ಕಲಾ ಕೆತ್ತನೆಗಳು ಮಾಡಿದ್ದಾರೆ. ಈ ಕಲಾ ಕೆತ್ತನೆಗಳು ಮಾಡಿರೋದ್ರಿಂದ ಒಂದೊಂದು ಕಂಬಕ್ಕೂ ಒಂದೊಂದು ಚೌಕವಾಗಿ 20-30ಕ್ಕೆ ಒಂದೊಂದು ಮನೆ ಕಟ್ಬಿಟ್ಟಿದ್ದಾರೆ. ಇವನ ಮನೆ ಅವನ ಮನೆ ಅಟ್ಯಾಚು, ಅವನ ಮನೆ ಅಟ್ಯಾಚು, ಇವನ ಮನೆ ಅಟ್ಯಾಚು, ಇವನ ಪಕ್ಕದ ಮನೆ ಅಟ್ಯಾಚು. ಏನಾಗ್ಬಿಟ್ಟಿದೆ, ಇವನ ಮನೆ ಬಾತ್ರೂಮಲ್ಲಿ ಭದ್ರಕಾಳಿ, ಅವನ ಮನೆ ಅಡಿಗೆ ಮನೆಯಲ್ಲಿ ವೀರಭದ್ರ, ಇವ್ರ ಮನೆ ಪಕ್ಕದಲ್ಲಿ ಲೆಟ್ರಿನಲ್ಲಿ ಆಂಜನೇಯ. ಹಿಂಗಾಗ್ಬಿಟ್ಟು ನೋಡಿ,
ಎಷ್ಟು ಅವಮಾನ ಅಂದರೆ ಭಗವಂತ ಇವ್ರು ಮಾಡ್ಕೊಂಡಿರೋ ಮನೆ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮನೇಲಿ ವಾಸವಾಗಿದ್ದಾರೆ, ಅಡಿಗೆ ಮನೇಲಿ ಭದ್ರಕಾಳಿ, ಲೆಟ್ರಿನ್ ಬಾತ್ರೂಮಲ್ಲಿ ದೇವರುಗಳು ವೀರಭದ್ರ ಕಾಳಭೈರವ ಆಂಜನೇಯ, ಹೀಗೆಲ್ಲ ಬಂದುಬಿಟ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗತ್ತೆ ಒಂದು ಕಡೆ. ಆದರೆ ಅನುಭವಿಸೋದಂತೂ ಬಿಡಲ್ಲ. ಯಾಕೆ ಅಂದರೆ ಇವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಲ್ಲಿದ್ದಾರೆ ಇಷ್ಟೂ ಜನ ಇವತ್ತು ಅನುಭವಿಸ್ತಾ ಇರೋದು ಕಚಸಿದ್ದ. ಇದನ್ನೆಲ್ಲ ಸಾಕ್ಷಿ ರೂಪವಾಗಿ ನೋಡೋಕ್ಕೆ ಆ ಕಾಲದಲ್ಲಿ ಇಲ್ಲಿ ಯಾರಿದ್ದರು? ಇದೇ ವಿಶೇಷವಾಗಿರ್ತದೆ. ನಳಬಾಕ ಭೀಮ ತನ್ನ ತಾಯಿಗೋಸ್ಕರ ಹಿಟ್ಟನ್ನು ರುಬ್ಬುತ್ತಾ ಇದ್ದ.